excuse me. ಹೇಯ್ ಎಲ್ಲರಿಗೂ ನಮಸ್ತೆ. ಈ ಫೇಸ್ಕೊಂಡೆಲ್ಲ ಒಂದ್ಸಲ ನೋಡಿದ್ದೀರ ಫೇಮಸ್ ಬ್ಯಾಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಮತ್ತೆ ಸೆಕೆಂಡ್ ಟೈಮು ಎಲ್ಲರೂ ತಿರುವಣ್ಣ ಮನೆಗೆ ಹೋಗ್ತಾ ಇದ್ದೀವಿ. ಯಾರೆಲ್ಲ ಲಾಸ್ಟ್ ಟೈಮ್ ನಾವು 4 ಜನ ಹೋಗಿಲ್ವ ಹೋಗ್ತಾ ಇದ್ದೀವಿ. ಈ ಟೈಮ್ ಇಂಟ್ರೊಡಕ್ಷನ್ ಕೊಡೋದೇನು ಬೇಕಾಗಿಲ್ಲ, ಎಲ್ಲ ನಿಮಗೆ ಗೊತ್ತು. ಸೊ ನೆಕ್ಸ್ಟ್ ಏನೇನಾಗುತ್ತೆ ಎಲ್ಲ ಬ್ಲಾಗ್ ಮಾಡ್ತಾ ಇರ್ತೀನಿ. ಈ ಬಸ್ ಹತ್ತಬೇಕು, ಬಸ್ ಕುತ್ಕೊಂಡು ಹೋಗ್ತಾ ಇದ್ದೀವಿ. ಕೊಳ್ರಿ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಹತ್ರ ಬರ್ತಾ ಇದ್ದೀವಿ. ಇವಾಗ ಬಸ್ಸು ತಮಿಳ್ನಾಡು ಬಸ್ಸು ಇರುತ್ತೆ, BMTC ಬಸ್ಗಳು, KSRTC ಬಸ್ಸು ಇರುತ್ತೆ. ಹೋಗ್ಬೇಕಾದ್ರೆ ಏನು ಖುಷಿಯಾಗಿ ಹೋಗ್ತೀವಿ. ಬರ್ತಾ ಅಮ್ಮ ಅಪ್ಪ ಕೈ ಕಾಲಕ್ಕೆ ಬರ್ತೀವಿ. ಅದು ಇಲ್ಲಿ ಆಮೇಲೆ ಮೈ ಹೆಂಗಾಗಿರುತ್ತೆ ಬರಬೇಕಾದ್ರೆ. ಬಟ್ ಬೇರೆ ನೋಡ್ಕೊಂಡು ನಾವು ಪರವಾಗಿಲ್ಲ, ಆರಾಮಾಗಿ ಬಂದ್ವಿ. 7 hours 8 hours ಅಂತವ್ರಲ್ಲೇ. ಅವತ್ತು ಎಷ್ಟೊತ್ತು ಹೋಗಿದ್ದು ನಾವು? ಬಸ್ ಕಂಡಕ್ಟರ್ ಕರೆಕ್ಟವ್ರೆ ಬನ್ನಿ ಬೇಡ ಅಂತ. ನಾವು ನೋಡಿದ್ರೆ ಏನೋ ತಿಂತಾಗ್ತೀವಿ. ಏನೋ ನಾವು ಫಸ್ಟಾಗಿ ಕಾರಲ್ಲಿ ಬಂದಾಗ ಕೂತಿದ್ದೀವಿ, ಬೈಸ್ಕೊತೀವಿ. ಹೌದಾ? ಎಷ್ಟಂತೆ? ಕಟ್ ಪಂಟಿಂಗ್ ನಾನು ನಿಮ್ಗೆ ಕಟ್ ಪಂಟಿಂಗ್ ನೋಡಿ 2 ಗಂಟೆ ಆಯಿತು, ಬಂದು ಇಳಿದಿದ್ದೀವಿ. 2:30 ಆಗಿರಬೇಕು. ಬಸ್ ಇಳಿದು ನೋಡಿ, ಫಸ್ಟ್ ಎಂಟ್ರೆನ್ಸ್ ಇಳಿದು ನಾವು ಹೋಗ್ತಾ ಇದ್ದೀವಿ ರೂಮ್ ಮಾಡೋದಕ್ಕೆ. ಜನ ಅಂದರೆ ಜನ ಹೆಂಗಿರ್ತವೆ ನೋಡಿ. ಎಷ್ಟೊತ್ತಿಗೆ ಬಂದರೂ ಭಯ ಇಲ್ಲ, ಆರಾಮಾಗಿ ಹೋಗ್ತಾ ಇರ್ಬೋದು. ನಾವು ರೂಮ್ಗೆ ಹೋಗಿ ಸ್ನಾನ ಮಾಡಿ ಸ್ಟಾರ್ಟ್ ಮಾಡಬೇಕು. ರಾಜಗೋಪುರ ಇರೋ ರೋಡಲ್ಲಿ ಹೋಗ್ತಾ ಇದ್ದೀವಿ. ರೂಮ್ಸ್ ಕೇಳ್ತೀರ ಎಲ್ಲ 1,500 ರೂಪಾಯಿ ಹೇಳ್ತಾರೆ. ಅದು 24 hours ಅಲ್ವಂತೆ, ಬರೀ 11 hours. ನಾವು ಹೋಗಿ ಬಂದು ರೆಸ್ಟ್ ಮಾಡಬೇಕು ಅಂತೇಳಿ ರಾಜಗೋಪುರ ರೋಡು ನೋಡಿ. ಇಲ್ಲೇ ರೂಮ್ಸ್ ನೋಡೋಣ, ಹತ್ರ ಆಗುತ್ತೆ ಅಂತ ಬರ್ತಾಯಿದ್ದೀವಿ. ಬಟ್ ಎಲ್ಲರೂ ಕೂಡ 1,500 ಹೇಳ್ತಿದ್ದಾರೆ. ಆದರೆ 24 hours ಇಲ್ಲ, 11 hours ಅಂತ. ಕೇಳೋಣ ಅಂತ ಬರ್ತಾಯಿದ್ದೀವಿ, ನೋಡೋಣ ಎಲ್ಲನೂ ಅಂತೇಳಿ. ಹಾಂ ಅದೇ ಹೌದು. ಏನು ಮಾಡ್ತಾರೆ ಅವ್ರಿಗೆ ಬಿಸ್ನೆಸ್ ಅಲ್ವಾ, 1,500 ರೂಪಾಯಿ 2,000 ರೂಪಾಯಿ ಕಡಿಮೆ ಇಲ್ಲ. ಅದು ನಾನ್ AC. AC-ಗೆ 1,500 AC-ಗೆ 2,500 ರೂಪಾಯಿ. ನಾನ್ AC-ಗೆ ಹೋಗ್ಲಿಕ್ಕೆ ಕೊಟ್ಬಿಡೋಣ, ತೊಂದರೆ ಇಲ್ಲ. ಆದರೆ 11 hour ಅಂತೆ. ಸುತ್ತಕ ಬಂದ್ಬಿಟ್ಟು ನಾವು ಎದ್ದು ಓಡೋಗೋಕ್ಕಾಗತ್ತಾ? 2 hour ನಿದ್ದೆ ಮಾಡಿ ರೆಸ್ಟ್ ಮಾಡಿ ಹೋಗಬೇಕು. ಪುಣ್ಯಕ್ಕೆ ರಾಜಗೋಪುರ ದಾರಿಲೇ ಸಿಕ್ತು. 1,500 ನಾನ್ AC ಸಿಕ್ಕಿದೆ, ಬಂದ್ವಿ ನೋಡಿ.
ಬೇಗನೆ ರೂಮ್ ಸಿಕ್ತು ನಮ್ಗೆ ಆರಾಮಾಗಿ. ನಮ್ಮ ರೇಟ್ಗೆ ಸಿಕ್ಕಿದೆ 1,500ಗೆ. ರಾಜಗೋಪುರ ರೋಡಲ್ಲೇ ಸಿಕ್ಕಿದೆ. ಲಾಸ್ಟ್ ಟೈಮೆಲ್ಲ ನಾವು ಎಷ್ಟು ದೂರ ಹೋದ್ವಿ, ಇವಾಗ ಹುಡ್ಕಿದ್ವಿ ನೋಡೋಣ ಅಂತೇಳಿ. ಒಬ್ಬೊಬ್ರು ನನ್ನ ರೇಟ್ ಹೇಳಿದ್ರು. ಈ ಬಿಲ್ಡಿಂಗಲ್ಲಿ ಓಕೆ, ಚೆನ್ನಾಗಿದೆ, ಔಟ್ಲುಕ್ಕು ಚೆನ್ನಾಗಿದೆ. ಒಳಗೆ ಹೆಂಗಿದೆ ಬಟ್ ಬಿಸಿ ಅನ್ನಿಸ್ತಿದೆ. ಫ್ಯಾನ್ ಇರಲೇಬೇಕು. ಈಗೇನು ಮಲಗೋದಿಲ್ಲ, ಹೋಗಿ ಜಸ್ಟ್ ನಾವು ಸ್ನಾನ ಮಾಡಿ ರೆಡಿಯಾಗಿ ಹೋಗೋದಷ್ಟೇ. ಮುಗಿಸ್ಕೊಂಬಂದು ಎವ್ರಿ ಟೈಮ್ ಬರುತ್ತೆ ಅಥವಾ ಎಲ್ಲ ಟೈಮು ಬರ್ತಾರೆ ನೋಡಿ. ರೂಮ್ ಈ ಟೈಮ್ ಮಾಡಿ ಪರವಾಗಿಲ್ಲ ಅಲ್ಲ. ಲಾಸ್ಟ್ ಟೈಮ್ ಚಿಕ್ಕದಾಗಿತ್ತು, ಈ ಟೈಮ್ ಸ್ವಲ್ಪ ದೊಡ್ಡದೇ ಸಿಕ್ಕಿದೆ. ಬಂದು ಎಲ್ಲ ಫ್ರೆಶ್ ಆಗಿ ರೆಡಿ ಆಗ್ತಾಯಿದ್ದೀವಿ. ಇನ್ನ ರೆಡಿ ಆಗಿಲ್ಲ ಕಣೆ. ಆಗ್ತಾಯಿದ್ದೀವಿ ರೆಡಿ. ನೀನಾಗಿದೆಯಾ ತೋರಿಸ್ತೀನಿ. ನಾನಂತೂ ಫಸ್ಟ್ ರೆಡಿ ಆಗಿಬಿಟ್ಟೆ ಆರಾಮಾಗಿ. ನೋಡಿ ಲಾಸ್ಟ್ ಟೈಮೆಲ್ಲ ಏನೋ ದೊಡ್ಡದಾಗಿ ಮದುವೆಗೆ ಹೋಗೋ ಥರ ಫಂಕ್ಷನಿಗೆ ಡ್ರೆಸ್ ಹಾಕೊಂಡ್ಬಂದ್ವಿ. ಇಲ್ಲಿನ ವಾತಾವರಣಕ್ಕೆ ಎಲ್ಲ ಹರ್ಕೊಂಡು ಹೋಯ್ತು, ಹಿಂಸೆ ಆಯಿತು. ಅದಕ್ಕೆ ಈ ಸರಿ ಕಾಟನ್ದು ಆರಾಮಾಗಿ ಲೂಸಾಗಿ ಕಂಫರ್ಟಬಲ್ ಆಗಿರೋವಂಥದ್ದು ಹಾಕ್ಕೊಂಡು ಬಂದಿದ್ದೀವಿ ಎಲ್ಲರೂ. ಇನ್ನು ಹೋಗಿ ಸುತ್ಕೊಂಡು ಬರೋ ಅಷ್ಟೊತ್ತಿಗೆ ಇವಾಗ ಏನು ಮೇಕಪ್ ಇದೆ ನೋಡಿ, ಯಾವ ಮೇಕಪ್ ಇರೋಲ್ಲ. ನಮ್ಮ ಒರಿಜಿನಲ್ ಮುಖ ಎಲ್ಲ ಕಾಣಿಸುತ್ತೆ. ಪರವಾಗಿಲ್ಲ, ರೂಮ್ಸ್ ಎಲ್ಲ ಚೆನ್ನಾಗಿದೆ, ವಾತಾವರಣ ಚೆನ್ನಾಗಿದೆ. ಈಚೆ ನೋಡಿ ನಮ್ಮ ಮೇಡಮ್ ಅವರು ಫುಲ್ ಬ್ಯುಸಿ. ಇವರು ನೈಲ್ ಪಾಲಿಶ್ನ ಬಂದಿಲ್ಲ ಹಾಕೊತಿದ್ದಾರೆ. ವೀಣಾ ಮೇಡಮು, ಇವರು ಜ್ಯೋತಿ ಮೇಡಮು, ರೇಖಾ ಮೇಡಮ್ ಸ್ನಾನಕ್ಕೆ ಹೋಗಿದ್ದಾರೆ. ಈ ಟೈಮ್ ಬೇಗ ರೆಡಿ ಆಗಿದ್ದೀವಿ. ಮೇಡಮ್ ಇವ್ರು ರೆಡಿ ಆಗಿರತ್ತೆ, ಇವ್ರು ಹಿಡ್ಕೊಳ್ತಾರೆ. ಇನ್ನ ನಮ್ದು ಆಗಿಲ್ಲ, ಹಣೆಗೆ ಬಟ್ಟಿಟ್ಟಿಲ್ಲ, ಏನಿಲ್ಲ. ಏನಿದ್ರು ಹಂಗೆ ಚೆನ್ನಾಗಿ ಕಾಣ್ತಿದ್ದಾರೆ, ಸಾಕು ಅಲ್ವಾ? ಓವರಾಗೆಲ್ಲ ಬೇಡ. ಐಸಲ್ಲ ಇರೋದು ಹೇಳಿದ್ರೆ ನೋಡ್ರಿ, ಜನ ಒಪ್ಪಲ್ಲ. ಹೋಗ್ತಾ ಹೋಗ್ತಾ ಇವತ್ತು ಹೇಗೆ ಹೋಗ್ತೀವ ಪುಣ್ಯಕ್ಕೆ ಹೋಗಿ ಕರೆಕ್ಟಾಗಿ ಸುಸ್ತಾಗ್ದಿರ ಬಂದರೆ ಸಾಕು. ಅದಕ್ಕೆ ಈ ಟೈಮು ಬೇಗ ಬಿಡ್ತಾ ಇದ್ದೀವಿ. ಲಾಸ್ಟ್ ಟೈಮು 8 o'clock ಆಗಿತ್ತು. ಈ ಟೈಮ್ ಇವಾಗ 4-4:30ಗೆಲ್ಲ ಬಿಟ್ಟರೆ ಸ್ವಲ್ಪ ಸೆಕೆ ಎಲ್ಲ ಕಡಿಮೆ ಅನಿಸುತ್ತೆ. ನೋಡೋಣ ಈ ಸಲ ಹೇಗೆ ನಡೀತೀವಿ, ಏನೇನೆಲ್ಲ ಆಗುತ್ತೆ ತೋರಿಸ್ತೀನಿ. ನೋಡಿ ನಾನು ರೆಡಿ ಆದೆ, ವೀಣಾ ರೆಡಿ ಆದ್ಲು, ರೇಖಾನು ರೆಡಿ ಆದ್ಲು. ಅಲ್ಲಿದ್ದಾರೆ ನೋಡಿ, ಆ ಗ್ರೀನ್ ಕಲರ್ ಚೂಡಿದ್ದಾರೆ ಜ್ಯೋತಿ ಮೇಡಮ್. ಅವ್ರಿಂದ ರೆಡಿ ಆಗ್ತಾನೆ ಇದ್ದಾರೆ. ಹೇರ್ ಸ್ಟೈಲು ಅವ್ರಿಗೆ ಸೆಟ್ ಆಗ್ತಿಲ್ಲ. 2ನೇ ಹೇರ್ ಸ್ಟೈಲು 3ನೇ ಹೇರ್ ಸ್ಟೈಲು ಸ್ಟಾರ್ಟ್ ಮಾಡ್ತಾಯಿದ್ದಾರೆ ಈಗ. ಅವ್ರ ಹೇರ್ ಸ್ಟೈಲು ಸೆಟ್ ಆಗೋವರೆಗೂ ಅವ್ರು ಬರಲ್ಲ ಅಂತಿದ್ದಾರೆ. ಇವತ್ತಿಗೆ ಬರ್ತಾರೆ. ನೀನು ರೆಡಿಯಾಗಿ ಈಚೆ ನಿಂತ್ಕೊಂಡ್ಮೇಲೆ ಬರ್ತಾರೆ. ಫೈನಲಿ ಎಲ್ಲರದು ರೆಡಿ ಆಯಿತು. ಫೈನಲಿ ಕೊನೆಗೆ ಇವ್ರು ರೆಡಿ ಆದರು. ಕರ್ಕೊಂಡು ಹೋಗ್ತಾ ಇದ್ದೀವಿ. ಬಿಟ್ಟರೆ ಇನ್ನೊಂದು ಎಷ್ಟಲ್ಲಿ ಮಾಡೋರು, ಆಮೇಲೆ ಬಂದು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಹೊಡ್ತಾ ಇದ್ದೀವಿ. 4 ಕಾಲ್ ಆಯಿತು. ಇವಾಗ ಬಿಟ್ಟರೆ ಸರೋಗುತ್ತೆ. ಓಕೆ ಓಕೆ, ಬಾಯ್ ಬಾಯ್, ಬಿಡ್ತಾ ಇದ್ದೀವಿ. ಲಾಸ್ಟ್ ಹಾಕೊಂಡು ಇಟ್ಕೊಂಡ್ರೆ ಆಯಿತು. ಚಾನಲ್ ಹೋಗಿ ಅಕ್ಕ. ಕಾಣಿಸ್ತಿದೆ. ಅವಳು ಮುಗಿಲಿ ಬಾರೆ ಹಳೆ ಬಟ್ಟಿಂದ ಮೇಲೆ ಇರ್ತಾರೆ, ಮೇಲೆ ಇರ್ತಾರೆ. ನೋಡಿ ರಾಜಗೋಪುರದಿಂದ ಸ್ಟಾರ್ಟ್ ಮಾಡಿದ್ವಿ, ಹೊಡ್ತಾ ಇದ್ದೀವಿ. ಬಟ್ ಅಲ್ಲಿ ದೀಪ ಎಲ್ಲ ಮಾರ್ತಿಲ್ಲ. ಮತ್ತೊಂದು ಕಡೆ ದೀಪ ಎಲ್ಲ ಇರುತ್ತೆ, ಅಲ್ಲೋಗಿ ದೀಪ ಹಂಚಿಸಿ ಸಂಕಲ್ಪ ಮಾಡಿ ಅಲ್ಲಿಂದ ಸ್ಟಾರ್ಟ್ ಮಾಡಬೇಕು. ಹೊಡ್ತಾ ಇದ್ದೀವಿ. ಮಾರ್ನಿಂಗ್ 4 ಗಂಟೆ ಹೊಡ್ತಾ ಇದ್ದೀವಿ ರಾಜಗೋಪುರದಿಂದ. ಪೂಜೆ ಮಾಡಿ 4 ಪೂಜೆ ಮಾಡ್ತೀವಿ. ಇಲ್ಲಿ ದೀಪ ಹಂಚಿಸಿ ಹೋಗಬೇಕು. ಇಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ. ಹೋಗ್ತಾ ಹೋಗ್ತಾ ರೋಡಲ್ಲಿ ಅಲ್ಲಲ್ಲಿ ಇಲ್ಲಿ ಕೆಲವೊಂದು ಟೆಂಪಲ್ಸ್ಗಳಿರುತ್ತೆ.
ಅವ್ರವ್ರ ರಾಶಿಗೆ ಅವ್ರವ್ರ ಇದಕ್ಕೆ ಯಾವ ದೇವಸ್ಥಾನಗಳಿಗೆ ಹೋದರೆ ಒಳ್ಳೆಯದು ಅಂತ ಹೇಳ್ತಾರೆ. ಬಟ್ ನಾವೆಲ್ಲ ದೇವಸ್ಥಾನಕ್ಕೂ ಲಾಸ್ಟ್ ಟೈಮ್ ಹೋಗಿದ್ವಿ. ಈಗ ಇನ್ನೂ ಅರ್ಲಿ ಮಾರ್ನಿಂಗ್ 4:15 ಆಗಿರೋದ್ರಿಂದ ಯಾವುದು ಓಪನ್ ಇದೆ ಅಲ್ಲಿಗೆ ಮಾತ್ರ ಹೋಗ್ತೀವಿ. ಇದು ಸೆಕೆಂಡ್ ದೇವಸ್ಥಾನ. ಎರಡು ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಕೆಲವೊಂದು ಟೆಂಪಲ್ಸ್ ಮಾರ್ನಿಂಗ್ ಟೈಮ್ ತೆಗೆದಿದೆ, ಕೆಲವೊಂದು ತೆಗೆದಿಲ್ಲ. ಓಪನ್ ಇರೋ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಸನ್ಯಾಸಿಗಳಿಗೆ ಕೂತಿರ್ತಾರೆ, ಸೊ ಎಲ್ಲ ದಾನ ಮಾಡ್ಬೋದು. ನಾವೆಲ್ಲರಿಗೂ ಮಾಡೋಕ್ಕೆ ಹೋಗಲ್ಲ. ಒಂದು 5ರಿಂದ 10 ಜನಕ್ಕೆ ನಮ್ಮ ಕೈಲಿ ಎಷ್ಟಾಗುತ್ತೋ ಅವ್ರಿಗೆ, ಕೈ ಕಾಲು ಇಲ್ಲದೆ ಇರೋರಿಗೆ ಅಂಥವ್ರಿಗೆ ಒಂದು 50-100 ಊಟಕ್ಕೆ ಕೊಟ್ಬಿಡೋದು ಅಷ್ಟೇ. ಎಲ್ಲರಿಗೂ ಕೊಡ್ತಾ ಹೋಗ್ತಿದ್ರೆ ಆಗೋಲ್ಲ. ರೋಡ್ ಪೂರ್ತಿ ಕೂತಿರ್ತಾರೆ 14 ಕಿಲೋಮೀಟರ್. ಅವರ ಶಕ್ತಿ ಅನುಸಾರ ಒಂದು ಊಟಕ್ಕೆ ಅಷ್ಟು ಅದು ಕೊಟ್ಟರೆ ಅವ್ರಿಗೂ ಏನು ತನಕ ಆಗುತ್ತೆ. ಸೊ ಈ ಟೈಮ್ ಒಂದು 4 ಜನನೂ ಹಂಗೆ ಅಂದ್ಕೊಂಡಿದ್ವಿ. ಒಂದು 5-5 ಜನಕ್ಕೆ 50ರಿಂದ 100 ಒಬ್ಬೊಬ್ಬರು ಕೊಟ್ಬಿಡೋಣ ಅಂತ ಹೇಳಿ ಸ್ವಲ್ಪ ಫಾಸ್ಟಾಗೇ ಹೋಗ್ತಾಯಿದ್ದೀವಿ. ಟೈಮ್ ಎಷ್ಟಾಗುತ್ತೋ ಅಷ್ಟು ಬಿಸಿಲು ಬರೋ ಮುಂಚೆನೇ ನಾವು ಫಾಸ್ಟಾಗಿ ಹೋದರೆ ಒಂದು ಅರ್ಧ ದಾರಿ ತಲುಪಿದ್ರೆ ಒಂದು 10 ಗಂಟೆ ಮೇಲೆ ಸ್ವಲ್ಪ ಬಿಸಿಲು ಬಂದಾಗ ಸ್ವಲ್ಪ ನಿಧಾನ ಮಾಡ್ಕೊಬೋದು ಅಂತೇಳಿ ಹೋಗ್ತಾಯಿದ್ದೀವಿ. ನೋಡೋಣ ಯಾವ ಲಾಸ್ಟ್ ಟೈಮ್ 6 ಗಂಟೆ 7 ಗಂಟೆ ಮಾಡಿದ್ವಿ. ಈಗ ಹಿಂಗೆ ಹೋಗಿದ್ದು ಲಾಸ್ಟ್ ಟೈಮ್. ಗಿರಿಬಲ ಮಾರ್ಗಮ್ ಬರ್ಬೇಕಾದ್ರೆ ಹಿಂಗೆ ಇಲ್ಲಲ್ಲ ಆ ಸೈಡು ಹಿಂಗೆ ಹೋಗಿದ್ದು. ಇಲ್ಲಿ ಬೆಳಗ್ಗೆ ನೈಟು ಏನೂ ಇಲ್ಲ, ಜನ ಹಂಗೆ ಇದ್ದಾರೆ ಎಲ್ಲ ಟೈಮಲ್ಲಿ. ಎಲ್ಲ ಒಂದು ಕಾಫಿ ಕುಡಿದು ಒಂದು ಲೆಮನ್ ಜ್ಯೂಸ್ ಕೊಟ್ಟು ಹೋಗ್ತಾ ಇದ್ವಿ ಬೆಳಗ್ಗೆ. ಈಗ ಕುಡಿದ್ರೆ ಸ್ವಲ್ಪ ಎನರ್ಜಿ ಎಲ್ಲರಿಗೂ. ಶುಗರ್ ಇದಕ್ಕೂ ಶುಗರ್ ಹಾಕ್ಬಿಟ್ಟಿದ್ದಾರೆ. ನಾನೇನು ಹಾಕಲ್ಲ, ಬಿಸಿನೀರಿಗೆ ಬರೀ ಲೆಮೆನ್ನು. ಅವ್ರಿಗೆ ಹೇಳ್ಬೇಕಿತ್ತು.